ಏನ ಮೋಸ ಹೋದೇನೋ ಮಗನೇ ನಿನ್ನ ಸಾಲಿಯ ಕಲಸಿ ಎಂತ ತಪ್ಪ ಮಾಡಿದೆನೋ ಮಗನೇ ಏನ ಮೋಸ ಹೋದೇನೋ ಮಗನೇ ನಿನ್ನ ಸಾಲಿಯ ಕಲಸಿ ಎಂತ ತಪ್ಪ ಮಾಡಿದೆನೋ ಮಗನೇ ಏನ ಮೋಸ ಹೋದೇನೋ ಮಗನೇ ನಿನ್ನ ಸಾಲಿಯ ಕಲಸಿ ಎಂತ ತಪ್ಪ ಮಾಡಿದೆನೋ ಮಗನೇ ಏನ ಮೋಸ ಹೋದೇನೋ ಮಗನೇ ನನ್ನ ಸಾಲಿಯ ಕಲಸಿ ಎಂತ ತಪ್ಪ ಮಾಡಿದೆನೋ ಮಗನೇ ಏನ ಮೋಸ ಹೋದೇನೋ ಮಗನೇ ನಿನ್ನ ಸಾಲಿಯ ಕಲಸಿ ಎಂತ ತಪ್ಪ ಮಾಡಿದೆನೋ ಮಗನೇ ಏನ ಮೋಸ ಹೋದೇನೋ ಮಗನೇ ನಿನ್ನ ಸಾಲಿಯ ಕಲಸಿ ಎಂತ ತಪ್ಪ ಮಾಡಿದೆನೋ ಮಗನೇ ಏನ ಮೋಸ ಹೋದೇನೋ ಮಗನೇ ನಿನ್ನ ಸಾಲಿಯ ಕಲಸಿ ಎಂತ ತಪ್ಪ ಮಾಡಿದೆನೋ ಮಗನೇ ಏನ ಮೋಸ ಹೋದೇನೋ ಮಗನೇ ನನ್ನ ಸಾಲಿಯ ಕಲಸಿ ಎಂತ ತಪ್ಪ ಮಾಡಿದೆನೋ ಮಗನೇ ನನ್ನ ಮಗ ತಿಳಿಯಲೆಂದು ಉಣಸಿನಪ್ಪ ಬೇಡಿದ ತಂದ ನನ್ನ ಮಗ ಬೆಳೆಯಲೆಂದು ಉಣಸಿನಪ್ಪ ಬೇಡಿದ ತಂದ ಗೌಡರ ಮನೆಯಾಗ ನಾ ದುಡದ ಗೌಡರ ಮನೆಯಾಗ ನಾ ದುಡದ ಶಕ್ತಿಯ ಹೋಗ್ಯದ ನನ್ನ ಮೈಯಂಗ ಏನ ಮೋಸ ಆ ಏನ ಮೋಸ ಹೋದೇನೋ ಮಗನೇ ನಿನ್ನ ಸಾಲಿಯ ಕಲಸಿ ಎಂತ ತಪ್ಪ ಮಾಡಿದೆನೋ ಮಗನೇ ಏನ ಮೋಸ ಹೋದೇನೋ ಮಗನೇ ನಿನ್ನ ಸಾಲಿಯ ಕಲಸಿ ಎಂತ ತಪ್ಪ ಮಾಡಿದೆನೋ ಮಗನೇ ಏನ ಮೋಸ ಹೋದೇನೋ ಮಗನೇ ನನ್ನ ಸಾಲಿಯ ಕಲಸಿ ಎಂತ ತಪ್ಪ ಮಾಡಿದೆನೋ ಮಗನೇ ನಿನ್ನ ಮಗ ಶಾಣೆ ಹಾಗೆಂದು ಮಾಸ್ತರ ಹೇಳನ ತಂದೆಯ ಮುಂದ ನಿನ್ನ ಮಗ ಶಾಣೆ ಹಾಗೆಂದು ಮಾಸ್ತರ ಹೇಳನ ತಂದೆಯ ಮುಂದ ಸಾಲಿ ಒಳಗ ನಂಬ
ದೇವಸ್ಥಾನದೊಳಗ ಹಾ ತಂದಿ ಮಗ ಇದ್ರು ಆ ಮಗ ಸಾಲಿ ಕಲಿತಿದ್ದ. ಹೌದು. ಒಂದು ದಿವಸ ತಂದಿದ್ದವ ಸಾಲಿ ಕಡೆಗೆ ಹೋದ. ಅವಾಗ ಸಾಲಿನ ಮಾಸ್ತರ ತಂದಿ ಕರೆದತ್ತಾರ. ಏನಂದ? ನಿಮ್ ಮಗ ಸಾಲಿ ಒಳಗ ಬಾಳ ಶೇಣೆ ಅದಾನ, ಮುಂದೆ ಇವನಿಗೆ ಸಾಲಿ ಬಿಡಿಸ್ಬೇಡ್ರಿ, ಸಾಲಿ ಕಳಿಸ್ರಿ ಅಂತ ಹೇಳ್ದ. ಹೌದಪ್ಪ, ಹೌದು ಹೇಳ್ದ. ಯಾಕಾಗಲ್ರಿ ನಮ್ ಸಾಲಿ ಕಳಿಸ್ರಿ ಅಂತ ಹೇಳಿ ಆ ಮಗ ಸಾಲಿ ಬಿಟ್ಟು ಮನೆಗೆ ಬಂದ ಕೂಡಲೇ ತಂದಿ ಮಗನಿಗೆ ಕೇಳ್ತಾನ. ಏನಂತ ಹೇಳಿ? ಯಪ್ಪ ಮುಂದೆ ನೀ ಏನಾಗಬೇಕಲ್ಲಕತ್ತಿದಿ? ಹೌದು. ಅವಾಗ ಮಗ ಹೇಳ್ತಾನ, ಏನಂತ? ಅಪ್ಪ ನಾ ಡಾಕ್ಟರ್ ಆಗಬೇಕಲ್ಲಕತ್ತೇನಿ. ಹೌದು. ಡಾಕ್ಟರ್ ಆಗಿ ಬಂದು ಇದೇ ಹಳ್ಳಿ ಒಳಗೆ ಒಂದು ದವಾಖಾನೆ ಹಾಕೊಂಡು ನಿನಗ್ ನೋಡ್ಕೊತ ನಾ ಇರ್ಬೇಕಲ್ಲಕತ್ತೀನಿ ಅಪ್ಪ ಅಂತ ಹೇಳ್ದ. ಯಾರಿಗೆ ನೋಡ್ಕೊತು? ತಂದಿಗೆ ನೋಡ್ಕೊತು. ಹೌದು. ತಂದಿಗೆ ಆನಂದ ಆಯ್ತು. 4 ಎಕರೆ ಹೊಲ ಆಯ್ತು. ಹೊಲ ಮಾರಿ ಮಗನಿಗೆ ಮೆಡಿಕಲ್ ಓದಿಸದ. ಮಗ ಮುಂದೆ ಡಾಕ್ಟರ್ ಆದ. ಡಾಕ್ಟರ್ ಆದ ಕೂಡಲೇ ತಂದಿಗೆ ಮಗ ಹ್ಯಾಂಗ ಮರಿತಾನ ಅಂತಕ್ಕಂಥವ್ರು ಮುಂದೆ ಬರ್ತಾರೆ. ನನ್ನ ತಂಗಿ ಪ್ರೇಮದಿಂದ ನಿನಗ ಹೆಣ್ಣ ಕೊಡಬೇಕಂದ ನನ್ನ ತಂಗಿ ಪ್ರೇಮದಿಂದ ನಿನಗ ಹೆಣ್ಣ ಕೊಡಬೇಕಂದ ಡಾಕ್ಟರ್ ಆದ ಕೂಡಲೇ ತಂದಿದ್ದವ ಅಲ್ಲೇ ಊರಾಗ ತಂಗಿ ಕೊಟ್ಟಿತ್ತು. ತಂಗಿ ಮನಿ ಕಡೆ ಹೋದ. ಆ ತಂದಿದ್ದವ ತಂಗಿಗತ್ತಾನ. ಏನಂತ? ತಂಗಿ ಮಗನೇ ಡಾಕ್ಟರ್ ಆಗ್ಯಾನ, ನಿನಗೊಬ್ಬಕ್ಕಿ ಮಗಳು ಅದಾಳ. ನಿನಗೊಬ್ಬಕ್ಕಿ ಮಗಳದಾಳ. ಆ ನಿನ್ನ ಮಗಳಿಗೆ ಕೊಡು ತಂಗಿ, ನನ್ನ ಮಗನಿಗೆ ತಗೋತೀನಿ ಅಂದಿವ. ಹೌದು, ತಗೋತೀನಿ ಅಂತ ಹೇಳ್ದ ಅಪ್ಪ. ತಗೋತೀನಿ ಅಂತೇಳಿ ಆಕಿನ ಮನಿತನ ಹೋಗಿ ಅಂದ. ತಂಗಿ ಖುಷಿ ಆಯ್ತು. ನನ್ನ ತವ್ರ ಮನೆ ಸನಿ ಆಯ್ತು, ನನ್ನ ಅಣ್ಣ ಸನಿ ಆದ. ನನ್ನ ಅಣ್ಣನ ಮಗನಿಗೆ ನಾನು ಹೆಮ್ಮೆದಿಂದ ಹೆಣ್ಣು ಕೊಡ್ಬೇಕಂತೇಳಿ ಖುಷಿದಿಂದ ಆ ಹೆಣ್ಮಗಳು ಓಡಾಡ್ಕೋತ ಅಣ್ಣಗ ಅನುಭವದ ಮಾತು ಹೇಳಿದ್ರು. ಹೌದಪ್ಪ, ಹೌದು. ಅದೇ ಖುಷಿ ಒಳಗ ತಂದಿದ್ದವ ತಂಗಿ ಮನಿ ಬಿಟ್ಟು ತನ್ನ ಮನಿ ಕಡೆಗೆ ಬಂದ. ಮನಿ ಕಡೆಗೆ ಬಂದು ಮಗನಿಗೆ ಫೋನ್ ಹಚ್ಚದ. ಏನಂತ ಹೇಳಿ? ಯಪ್ಪ ನೀ ಡಾಕ್ಟರ್ ಆಗಿದಿ. ತಿರುಗಿ ಊರಿಗೆ ಯಾವಾಗ ಬರ್ತಿ? ನಿಮ್ಮ ಅತ್ತಿ ಮಗಳಿಗೆ ನಾನು ನೋಡಿ ಬಂದಿನಿ. ಊರಿಗೆ ಬಂದು ಕೂಡಲೇ ನಿಂದು ಲಗ್ನ ಮಾಡಮದೀನಿ ಅಂತ ಹೇಳಿದ್ರು ತಂದಿ. ಹೌದು ಹೇಳ್ದ. ಅವಾಗ ಮಗ ಏನ್ ಹೇಳ್ಬೇಕು? ಯಾನ್ ಹೇಳ್ದ? ಯಪ್ಪ ನಂದು ಲಗ್ನ ಎಂದೂ ಆಗ್ಯದ ಅಂತ ಹೇಳ್ಬಿಟ್ಟ. ಹೌದು. ನಾ ಮೆಡಿಕಲ್ ಓದಕ್ ಬಂದಾಗ ಯಾವಾಗ ಲಗ್ನ ಆಗ್ಯದ ಅಂತ ಹೇಳ್ಬಿಟ್ಟ. ತಂದಿಗೆ ಮುಗಿದ ಹರಿದ ಮೈನೆ ಆಗ್ಬಿಟ್ಟಂಗಾಯ್ತು. ತಂಗಿಗೆ ಮಾತು ಕೊಟ್ಟು ಬಂದಿನ ತಂಗಿ ಮಗಳಿಗೆ ತಗೋತೀನಿ ಅಂತ ಹೇಳಿನಿ. ತಿರುಗಿ ತಂಗಿಗೆ ನಾ ಹ್ಯಾಂಗ ಮಾರಿ ತೋರ್ಸಲಿ? ಮಗರೇ ಇಂಥ ಮೋಸ್ತನ ಕೆಲಸ ಮಾಡ್ದ, ಹ್ಯಾಂಗ ಮಾಡುದು ಅಂತೇಳಿ ಅದೇ ದುಃಖದಾಗ ಒಳಕೊತ್ತ ತಂಗಿ ಮನಿಗೆ ಬಂದತ್ತಾನ. ತಂಗಿ ಮಾತರೆ ಘಾತ ಇತ್ತು, ಮಗರೇ ಮೋಸ ಮಾಡ್ಯಾನ. ನಿನ್ನ ಮಗಳಿಗೆ ತಗೋಬೇಕಂತೇಳಿ ನನಗ್ ಖುಷಿ ಇತ್ತು. ನನ್ನ ಮಗನೇ ಬ್ಯಾರೆ ಹುಡುಗಿನ ಲಗ್ನ ಆಗ್ಯಾನ ತಂಗಿ, ನಾ ಹ್ಯಾಂಗ ಮಾಡ್ಲಿ ಅಂದ ಕೂಡಲೇನೆ ತಂಗಿ ಅಣ್ಣನ ಮ್ಯಾಗ ಮಣ್ಣು ತೋರ್ಲಕತ್ತಳು. ಹೌದಪ್ಪ, ಹೌದು. ಏನಂತ ಹೇಳಿ? ನಾ ಎಲ್ಲಿ ನಿನ್ನ ಮನೆಗೆ ಹೆಣ್ಣು ಕೊಡ್ತೀನಿ ಅಂತೇಳಿ ಬಂದಿದ್ದು, ನನಗ ಹೆಣ್ಣು ತಗೋತೀನಿ ಅಂತೇಳಿ ಆಸೆ ಹುಟ್ಟಿಸಿದ್ರು. ಪಾಪಿ ನನ್ನ ತವ್ರ ಮನೆ ಸರಿ ಆತಿದ್ದ ಅಂತೇಳಿ ನಾ ಎಷ್ಟು ಖುಷಿ ಪಟ್ಟಿದ, ಎಲ್ಲ ಮಣ್ಣು ಪಾಲು ಮಾಡ್ದಲ್ಲೋ ಅಂತೇಳಿ ಇವತ್ತು ನಿನ್ನ ಪಾಲಿಗೆ ನಿನ್ನ ತಂಗಿ ಸತ್ತಳು. ನನ್ನ ಅಣ್ಣ ಇಲ್ಲ, ಇನ್ ಮ್ಯಾಗ ನೀ ಬರಬೇಡ ಅಂತೇಳಿ ತಂಗಿ ಅಣ್ಣನ ಮ್ಯಾಗ ಮಣ್ಣು ತೋರ್ಲಕತ್ತಳು. ಹೌದಪ್ಪ, ಹೌದು.
ತಂಗಿ ದೂರ ಆದ್ರು ಮಗ ಹಂಗ ಮಾಡ್ದ ಹೆಂಗ ಮಾಡೋದು ಅಂತೇಳಿ ತಂಗಿ ಕಡೆಗಿನ ಹೋಲಾರ್ದಂಗಾಯ್ತು, ಮಗನ ಕಡೆಗಿನ ಹೋಲಾರ್ದಂಗಾಯ್ತು. ತನ್ನ ಮನ್ಯಾಗ ಇರ್ತಿದ್ದ, ಕೊರಗತ್ತಿದ್ದ, ಚಿಂತೆ ಮಾಡ್ತಿದ್ದ. ಹಡದ ಕಳ್ಳ ಕೇಳಿಲ್ಲ, ಹಡದ ಕಳ್ಳ ಕೇಳಿಲ್ಲ. ಮಗನೇ ನನಗ್ ಮರ್ತಾನ, ತಂದೆಯಾಗಿ ನಾ ಹೆಂಗ್ ಮರೀಲಿ? ಹೌದು, ತಂದೆಯಾಗಿ ನಾ ಹೆಂಗ್ ಮರೀಲಿ? ನನ್ನ ಮಗನ ಮುಖ ನಾ ದೂರಿಂದ ನೋಡ್ಕೊಂಡು ಬರ್ಬೇಕಂತೇಳಿ ಸಿಟಿಗೆ ಹೋಗಿ ಮಗನಿಗೆ ಒದರ್ತಾನ. ಮಗ ತಂದಿಗೆ ಏನಂತೇಳಿ ಒದರ್ತಾನ ಅಂತಕ್ಕಂಥ ಮುಂದೆ ಬರ್ತಾನ. ಬರ್ರಿ ಮಗ ಹೇಳನ ತಂದೆಯ ಮುಂದು ಬ್ಯಾರೆ ಹುಡುಗಿನ ನೋಡಿ ನಂದು. ಮಗ ಹೇಳನ ತಂದೆಯ ಮುಂದು ಬ್ಯಾರೆ ಹುಡುಗಿನ ಕೂಡಿ ನಂದು. ತಂಗಿ ಹೊರಗ ಕಣ್ಣೀರು ತಗದು, ತಂಗಿ ಎದರ ಕಣ್ಣೀರು ತಗದು, ಅಣ್ಣನ ಮನೆ ನನಗೆ ಹೋಯ್ತೊಂದು. ಏನ ಮೋಸ, ಏನ ಮೋಸ ಹೋದೇನೋ ಮಗನೇ, ನನ್ನ ಸಾದಿಯ ಕಲಸಿ ಎಂತ ತಪ್ಪ ಮಾಡಿದೆವೋ ಮಗನೇ. ಏನ ಮೋಸ ಹೋದೇನೋ ಮಗನೇ, ಎಂತ ತಪ್ಪ ಮಾಡಿದೆನೋ ಮಗನೇ. ಏನ ಮೋಸ ಹೋದೇನೋ ಮಗನೇ, ನನ್ನ ಸಾದಿಯ ಕಲಸಿ ಎಂತ ತಪ್ಪ ಮಾಡಿದೆನೋ ಮಗನೇ. ಮಗನ ಮೇಲಿನ ಹಂಬಲದಿಂದ ಹೋಗಿ ನಿಂತನ ದವಾಖಾನೆ ಮುಂದ. ಮಗನ ಮೇಲಿನ ಹಂಬಲದಿಂದ ಹೋಗಿ ನಿಂತನ ದವಾಖಾನೆ ಮುಂದ. ನೋಡಲಿಲ್ಲ ಹೊರಗೆ ಬಂದ, ನೋಡಲಿಲ್ಲ ಹೊರಗೆ ಬಂದ, ಹಡದ ತಂದಿ ಬಂದನೆಂದು. ಏನ ಮೋಸ, ಏನ ಮೋಸ, ಏನ ಮೋಸ ಹೋದೇನೋ ಮಗನೇ, ನಿನ್ನ ಸಾಗಿನ ಕಲಸಿ ಎಂತ ತಪ್ಪ ಮಾಡಿದೆನೋ ಮಗನೇ. ಏನ ಮೋಸ ಹೋದೇನೋ ಮಗನೇ, ನಿನ್ನ ಸಾಗಿನ ಕಲಸಿ ಎಂತ ತಪ್ಪ ಮಾಡಿದೆನೋ ಮಗನೇ. ಏನ ಮೋಸ ಹೋದೇನೋ ಮಗನೇ, ನಿನ್ನ ಸಾಗಿನ ಕಲಸಿ ಎಂತ ತಪ್ಪ ಮಾಡಿದೆನೋ ಮಗನೇ. ಮಡದಿಕ್ಕೆ ಗಂಡಗ ಕರೆದು ಹೊರಗ ಬಂದವು ಅವರ್ಯಾರಂಬ. ಸೊಸಿ ಇದ್ದಕ್ಕೆ ಮಾವಿಗೆ ನೋಡಿದ್ದಿಲ್ಲ. ಹಲೋ, ಅವ ಸಿಟ್ಟ್ಯಾಂದು ಹಳ್ಳಿಗೆ ಬಂದಿದ್ದಿಲ್ಲ. ಯಪ್ಪ, ನಿಮ್ಮ ಅಪ್ಪ ಬಂದಿನಿ, ಹೊರಗೆ ಬಂದಿನಿ, ನಿನ್ನ ಮುಖ ನೋಡಂಗಾಗ್ಯದ, ಹೊರಗೆ ಬಾ ಮಗನ ಅಂತೇಳಿ ದವಾಖಾನೆ ಮುಂದೆ ತಂದಿ ಒದರ್ಲಕ್ಕತ್ತ. ತಂದಿ ಬಂದನಂತೇಳಿ ಮಗ ಅವಸರ್ಲೆ ಹೊರಗೆ ಬರ್ಲಿಲ್ಲ. ಹೆಂಡತಿ ಎತ್ತಾಳ, ಏನಂತ ರೀ, ಎಷ್ಟೊತ್ತಾಯ್ತು ಒಬ್ಬ ಮನುಷ್ಯ ಬಂದು ಆ ಮಗ ಅಂತೇಳಿ ಒದರ್ಕತ್ತಾನ, ಅವ್ರು ಯಾರದಾರ ನೋಡಕತ್ತೀರಿ ಬರ್ರಿ ಅಂತ. ಹೌದು, ಅವಾಗ ಏನ್ ಹೇಳ್ಬೇಕು? ಅವ ಮಗ ಏನ್ ಹೇಳಿದ್ರಿ? ಅವ ಮಗ ಅಂತೇಳಿ ಒದರವ. ಅವ ಯಾರದನ ಅಂತ ಕೇಳಿದ್ರ ನನ್ನ ಮನೆಯನ್ನ ಜೀತದಾಳ ಅದನ ಅಂತ ಹೇಳ್ದವ. ಹೌದು, ಹೆಂಗಾಗಿರ್ಬೇಡ ತಂದೆ, ನನ್ನ ಮನೆಯನ್ನ ಜೀತದಾಳ ಅದನ ಅಂತೇಳಿ ಈ ಮಾತು, ಮಗನ ಮಾತು ತಂದೆ ಕೇಳಿಸ್ತು. ಇವನ ಮನೆ ಮುಂದೆ ನಾ ಒಂದು ಕ್ಷಣನೂ ಇರಬಾರ್ದು, ನಾ ಎಲ್ಲೇರ ಹೋಗಿ ಸಾಯ್ಬೇಕಂತೇಳಿ ತಂದಿದ್ದವ ಇಂಥ ಮಗನಿಗೆ ಹಡ್ದಿದ್ರ ಸಲುವಾಗಿ ಎಲ್ಲಿ ಬಿಡ್ಕೊಂಡು ತಿಂದು ಸಾಯ್ತಾನ ತಂದೆ ಅಂತಕ್ಕಂಥದ್ದು ಮುಂದೆ 2 ನುಡಿ ಒಳಗೆ ಮುಕ್ತಾಯ ಆಗ್ತದೆ. ಬರ್ಲಿ. ಮಡದಿಕ್ಕೆ ಗಂಡಗ ಕರೆದು ಹೊರಗ